ಸಿಕ್ಕಾಪಟ್ಟೆ ಬಿಸಿಲಾದ್ರಿ ಅದೇನು ಹೇಳ್ಬೇಡ್ರಿ ಈ ಸೈಡ ನಮ್ಮನೆ ಬಿಸಿಲು ಹೊಂಟಿವಿ. ಯಾಕಂದ್ರೆ ನಮ್ದು ಟಾರ್ಗೆಟ್ ಇದ್ದಿದ್ದು 25ನೇ ತಾರೀಕಿಗೆ, ಇದು ಹೊಂಟಿದ್ದು 25ನೇ ತಾರೀಕಿಗೆ 28ಕ್ಕೆ ಹೋಗ್ತದೆ ಅನ್ಸ್ಲಾಗತ್ತದ್ರಿ. ಯಾಕಂದ್ರೆ ಏನ 250 ಕಿಲೋಮೀಟ್ರ್ ಜರ್ನಿ ಉಳ್ದದ್ರಿ. ಅಯೋಧ್ಯೆ 3 ದಿನ ರೀ ಬೇಕ್ರಿ ಕಂಟಿನ್ಯೂಸ್. ಈಗ ಇವತ್ತು 24 ಅದ್ರಿ ಹೊಂಟಿವಿ. ಜೈ ಶ್ರೀರಾಮ್ ಅನ್ಕೊಂಡು ಇವತ್ತು ಆದಷ್ಟು 200 ತರಾಮನ್ನೋದು ಆದ್ರೆ ಉದ್ದೇಶ ಏನಂತ ನೋಡಂಬರಿ. ಇವಾಗ ಸಿಕ್ಕಾಪಟ್ಟೆ ಬಿಸಿಲದಂತ ನಮ್ಮ ಅಂಬಾರಿಗೆ ಅಲೆ ಹಚ್ಚಿ ನಾವು ಇಲ್ಲಿ ಕೂತೇವ್ರಿ. ಇಲ್ಲಿ ಕೂತ್ ಏನು ಮಾಡಾಕತ್ತೀರಿ ಅಂತೀರಿ ತೋರಿಸ್ತೀನಿ ನಮ್ರಿ. A ಫಾರ್ ಆ್ಯಪಲ್, B ಫಾರ್ ಬನಾನಾ ತಿನ್ನಾಕತ್ತೀವ್ರಿ. ಈಗ ತಿನ್ನೋಂಬರ್ರಿ. ಮಾಡುವುದೇ ಹೊಟ್ಟೆಗಾಗಿ ಮನುಷ್ಯ, ತಿಂದು ಸಾಯಿ ಅನ್ನೋತ ನನ್ನ ಬೈಟ್ ತಿನ್ನಾಕತ್ತೀನಿ ಈಗ. ಅದು ಭೀ ಕೆಟ್ಟ ನೋಡ್ರಿ ಸ್ವಲ್ಪ. ಚಲೋನೇ ತೊಗೊಂಡಿದ್ದೆ, ಏನ ಯಾರಿಗೂ ಗೊತ್ತ್ರಿ ಅಣ್ಣ ಕೊಡಿಸಿದಲ್ಲಿ. ಈ ಕಡೆ ಎಲ್ಲ ಚಲೋ ಅದಲ್ರಿ. ಒಂದು ಭಾಗ ಕೆಟ್ಟದಂತ ಇಡೀ ಭಾಗ ನಾವು ಉಪಯೋಗಕ್ಕೆ ಆಗಲ್ಲಲ್ರಿ. ಜೀವನಾನು ಒಂಥರ ಹಂಗೆ ಇರ್ತದೆ. ಯಾವುದೋ ಒಂದು ಕಡೆ ಹಿಂಗ ಆತಿರ್ತದ, ಹೊಲಿಬೇಕಾಗುತ್ತೆ ಅಟ್ಟೆ. ನಾ ಪಕ್ಕ ಮಾರ್ಕೆಟ್ಸಿ ಜೋಕುಮಾರ್ ನಮ್ಮನಾಗೇನ್ರಿ. ಯಾಕಂದ್ರೆ ಬಿಸಿಲು ಸಿಕ್ಕಾಪಟ್ಟೆ ಅದ್ರಿ. ಆ ಸನ್ಸ್ಕ್ರೀಮ್ ಹಚ್ಕೊಂಡ್ರೆ ಮಳೆ ಬರ್ತದೆ, ಸನ್ಸ್ಕ್ರೀಮ್ ಹಚ್ಕೊಳ್ಳಿಲ್ಲ ಅಂದ್ರೆ ಮಳೆ ಬರಲ್ಲ. ಎಲ್ಲ ಉಲ್ಟಾ ಪಲ್ಟಾ ಆಗತ್ತೆ ಇಲ್ಲಿ. ಅದಕ್ಕೆ ನಾನು ಏನೋ ಯೂಸೇ ಮಾಡೋದು ಬಿಟ್ಟೇನಿ. ಮೂವತ್ತಿ ಫುಲ್ ಕರ್ಕಲಾಗಿಬಿಟ್ಟದ. ಇರಲಿ ಇನ್ನೊಂದು 15 ದಿನ ಮತ್ತು ನಮ್ಗೆ ಬರುತ್ತಾ ನ್ಯಾಚುರಲ್ ಬ್ಯೂಟಿ ನಮ್ದು. ತಿಂದು ಕುಡಿದು ನಾವಂತೂ ಹೊಂಟಿವ್ರಿ ಈಗ ಪ್ರಕೃತಿಯ ಸೌಂದರ್ಯವನ್ನ ಸವಿಯೋಕ. ಮುಂದೆ ಹಂಗ ಪ್ರಯಾಗ್ರಾಜ್ ರೋಡಿಗೆ ಅದೀವ್ರಿ. ಈಗ ಪ್ರಯಾಗ್ರಾಜ ಇಲ್ಲಿದಿಂದ 80 ಕಿಲೋಮೀಟ್ರ್, ಟೋಟಲ್ ಅಯೋಧ್ಯೆ ಇರೋದು 250 ಕಿಲೋಮೀಟ್ರ್ ಆದ್ರಿ. ಈಗ ಚಲೋ ಜೈ ಶ್ರೀರಾಮ್ ಅನ್ಕೊಂಡು ನಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡೀವ್ರಿ. ಸ್ವಲ್ಪ ದಮ್ ಬಂದಿತ್ತು, ಕೂತಿದ್ದೇವೆ. ಈಗ ಬಿಸಿಲು ತಣ್ಣಗೆ ಇದೆ. ಎಲ್ಲಿತ್ತು ಮಾತು ಅಲ್ಲಿತ್ತು ಜರ್ನಿ ಮಾಡಮ್ರಿ. ಈಗ ಪ್ರಯಾಗ್ರಾಜ್ ಆದ್ರೆ ಪ್ರಯಾಗ್ರಾಜ ಹೋಗೋ ಮನ್ಸಾಗತ್ತದ್ರಿ ಇವತ್ತು. ಯಾಕಂದ್ರೆ ಡೆಸ್ಟಿನೇಷನ್ ಈ ಸೈಡ್ ಅಕ್ಕಿ ಭಾಳ ಬೆಳಿತಾರಂತ್ರಿ. ಬರೇ ಎಲ್ಲಿ ನೋಡ್ತೀನಿ ಅದೇ ರೀ. ನಮ್ಮ ಸೈಡ್ ಬರೇ ತೊಗರಿ, ಜೋಳ ಅವು ಇರ್ತಾವಲ್ರಿ. ಅವು ಒಂದು ಕಾಣಲ್ ನೋಡ್ರಿ. ಅಂಡ್ ಬೇವಿನ ಗಿಡನೂ ಒಂದು ಕಾಣಲ್ಲ ಇವ್ರಿ ಇಲ್ಲಿ. ಈ ರೋಡ್ ಫುಲ್ ಶಾಂತ ಅದ ರೀ. ಅಂದ್ರೆ ಗಾಡಿಗಳು ಯಾವ ಓಡಾಡಲ್ಲ, ಮಂದಿಲ್ಲ, ಏನಿಲ್ಲ. ಆದಷ್ಟು ಬೇಗ ಜಲ್ದಿ ಸ್ಟೇ ಮಾಡ್ಬೇಕ್ರಿ. ಪ್ರತಿಯೊಂದು ಹೊಲ್ದಾಗ ಇದೇ ಥರ ನೀರು ಅದಾವ ನೋಡ್ರಿ ಈ ಸೈಡ್. ಯಾಕಪ್ಪ ಅಂತಂದ್ರೆ ನೀವೇ ಕಮೆಂಟ್ ಮಾಡ್ರಿ ನೋಡೋಣ. ನಮ್ಮ ನಡೆ ಅಯೋಧ್ಯೆ ಕಡೆ ಅನ್ಕೊಂಡು ನಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡೀವ್ರಿ. 5:10 ಆಗಿದ್ರಿ. ಈಗ ಟೈಮ್ 6:30 ಅಷ್ಟೊತ್ತಿಗೆ ನಾವು ಸ್ಟೇ ಮಾಡ್ಬೇಕ್ರಿ. ಯಾಕಂದ್ರೆ ಇಲ್ಲಿ ಗಾಡಿ ಓಡಾಡಲ್ರಿ. ಆ ಹೈವೇ ನಮ್ನಿ. ಇದು ಹೈವೇ ಪ್ರಯಾಗ್ರಾಜ್ ಹೋಗ್ತದ್ರಿ. ಪ್ರಯಾಗ್ರಾಜ ಇಲ್ಲಿಂದ 80 ಕಿಲೋಮೀಟ್ರ್ ಅದ. ಒಂದು ಸ್ವಲ್ಪ ಭಯದ ವಾತಾವರಣ ಆದ್ರಿ. ಇನ್ನೊಂದು 30 ಕಿಲೋಮೀಟ್ರ್ ಹೋದ್ರೆ UP ಹೋಗ್ತೀವಿ ನಾವು. ಅಂದ್ರೆ ಉತ್ತರ ಪ್ರದೇಶಕ್ಕೆ ಹೋಗ್ತೀವಿ, ಮಧ್ಯಪ್ರದೇಶದಾಗ ಅದೀವಿ. ಚಲೋ ಜೈ ಶ್ರೀರಾಮ್ ಅನ್ಕೊಂಡು ನಿಮ್ಮ ಆಶೀರ್ವಾದ ಈ ಸೇಮ್ ಮೇಲೆ ಇರ್ಲಿ ಅಂತೀರಿ. ಮುಂದಿನ ವಿಡಿಯೋದಾಗ ಸಿಗ್ತೀನಿ.